ಮತ್ತೆರಡು ದಿನದ ಕಸ್ಟಡಿಯಲ್ಲಿ ಡಿ ಗ್ಯಾಂಗ್ ಹೇಳಿದ್ದೇನು? ವಿಚಾರಣೆ ವೇಳೆ ಸತ್ಯ ಬಾಯ್ಬಿಟ್ರ ಹತ್ಯೆ ಆರೋಪಿಗಳು. ಇನ್ನು 4 ಸತ್ಯ ಬಾಯ್ ಬಿಡಿಸೋದಕ್ಕೆ ಪೊಲೀಸರು ಸರ್ಕಸ್ ನಡೆಸಿದ್ದಾರೆ. ಆರೋಪಿ ವಿನಯ್ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷಿಯೊಂದು ಸಿಕ್ಕಿತ್ತು. ಆ ವಿಡಿಯೋ ಕಳಿಸಿದ್ ಯಾರು ಅಂತ ವಿನಯ್ ಬಾಯ್ ಬಿಡ್ಲೇ ಇಲ್ಲ. ಇನ್ನು ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಖರೀದಿ ಮಾಡಿದ್ದ ಬಗ್ಗೆ ಕೂಡ ಧನರಾಜ್ ಏನೂ ಬಾಯ್ ಬಿಟ್ಟಿಲ್ಲ. ತಾನು ಶೆಡ್ಗೆ ಕರೆತಂದಂತಹ ವ್ಯಕ್ತಿ ಹೆಸರು ಏನು ಅನ್ನೋದನ್ನ ಪ್ರಶುತ್ ಇದುವರೆಗೂ ಕೂಡ ಹೇಳಿಲ್ಲ. ಆ ವ್ಯಕ್ತಿ ಯಾರು ಅನ್ನೋದು ಕೂಡ ಪತ್ತೆಯಾಗಿಲ್ಲ. ಜೊತೆಗೆ ಮೃತ ರೇಣುಕಾಸ್ವಾಮಿಯ ಮೊಬೈಲ್ಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಅದು ಕೂಡ ಈವರೆಗೂ ಪತ್ತೆಯಾಗಿಲ್ಲ. ಮತ್ತೆ 2 ದಿನ ಕಸ್ಟಡಿಗೆ ತಗೊಂಡಿದ್ರು ಕೂಡ ಈ ಇಷ್ಟು ವಿಚಾರಗಳನ್ನ ಪತ್ತೆ ಹಚ್ಚೋದಕ್ಕೆ ಇನ್ನೂ ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲ. ಮೊಬೈಲ್ಗಾಗಿ ಅಂತೂ ನಿರಂತರ ಹುಡುಕಾಟ ನಡೀತಾನೆ ಇದೆ, ಅದು ಇನ್ನೂ ಸಿಕ್ಕಿಲ್ಲ. ಇನ್ನು ಕರೆಂಟ್ ಶಾಕ್ ಕೊಟ್ಟಿದ್ರಲ್ಲ, ಆ ಟಾರ್ಚ್ ಎಲ್ಲಿಂದ ತಗೊಂಡಿದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ ಧನರಾಜ್. ಅದರ ಬಗ್ಗೆ ಏನೂ ಹೇಳಿಲ್ಲ. ವಿನಯ್ ಮೊಬೈಲ್ನಲ್ಲಿ ಒಂದಷ್ಟು ಸಾಕ್ಷಿಗಳಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದ್ರೆ ವಿನಯ್ ಏನೂ ಬಾಯಿ ಬಿಟ್ಟಿಲ್ಲ. ಇನ್ನು ಪ್ರದೋಷ್ ಜೊತೆ ಮತ್ತೊಬ್ಬ ವ್ಯಕ್ತಿ ಇದ್ರು ಶೆಡ್ಗೆ ಬಂದಂಥ ಸಂದರ್ಭದಲ್ಲಿ ಅವ್ರು ಯಾರು ಅನ್ನೋದು ಬಹಳ ಕುತೂಹಲ. ಯಾರಾದರೂ ರಾಜಕಾರಣಿನ ಅಥವಾ ಮತ್ತಾರೋ ಸೆಲೆಬ್ರಿಟಿ ನಟ ಅವ್ರ ಜೊತೆಗಿದ್ರ, ಯಾರು ಬಂದಿದ್ದು, ಎಷ್ಟೇ ಪ್ರಶ್ನೆ ಮಾಡಿದ್ರು ಅದರ ಬಗ್ಗೆ ಪ್ರದೋಷ್ ಕೂಡ ಬಾಯಿ ಬಿಡ್ತಾ ಇಲ್ಲ. ಇದೆಲ್ಲವೂ ಕೂಡ ಹೊರಬರದ ಸತ್ಯಗಳಾಗೆ ಉಳಿದುಕೊಂಡಿದೆ. ಒಂದು ವೇಳೆ ಇವರನ್ನು ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ಮತ್ತೆ ಇದರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಪೊಲೀಸರಿಗೆ ಅವಕಾಶ ಸದ್ಯಕ್ಕೆ ಇರೋದಿಲ್ಲ. ಅದೇ ಕಾರಣಕ್ಕೆ ಈ 4 ವಿಚಾರಣೆ ಇನ್ನೂ ಅಗತ್ಯ ಇದೆ ಅಂತ ಹೇಳಿ ಉಳಿದ ಎಲ್ಲ ಆರೋಪಿಗಳನ್ನು ಬಿಟ್ಟು ಈ 4 ಜನ ಆರೋಪಿಗಳನ್ನು ಮಾತ್ರ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ರು. ಮತ್ತೆ ಪ್ರಶ್ನೆ ಮಾಡಿ ಆಗಿಯೂ ಕೂಡ ಈ ಪ್ರಶ್ನೆಗಳಿಗೆ ಇವರಿಂದ ಉತ್ತರ ಪಡೆದುಕೊಳ್ಳೋದಕ್ಕಾಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಇಷ್ಟು ದಿನಗಳ ನಿರಂತರ ವಿಚಾರಣೆ ಹೊರತಾಗಿಯೂ ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಪೊಲೀಸರಿಗೆ. ಹೊರಬರದ ಸತ್ಯಗಳು ಈ 4 ಆರೋಪಿಗಳಿಂದ ಯಾಕೆ ಇದನ್ನು ಬಾಯಿ ಬಿಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ? ವಿಜಯ್, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ವಿಚಾರಗಳು ಇನ್ನೂ ಕೂಡ ಪೊಲೀಸರಿಗೆ ಕಗ್ಗಂಟಾಗಿ ಉಳಿದಿದೆ. ಯಾಕಂದ್ರೆ ಈಗಾಗಲೇ ವಿಚಾರಣೆ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಒಂದು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಆದ್ರೆ 4 ವಿಚಾರಗಳು ಇನ್ನೂ ಕೂಡ ಹೊರಬಂದಿಲ್ಲ. ಬಿಕಾಸ್ ಈಗ ವಿಚಾರಣೆ ಸಂದರ್ಭದಲ್ಲೂ ಕೂಡ 4 ವಿಚಾರಗಳಿದೆ. ಒಟ್ಟು ಪ್ರಮುಖವಾಗಿರುವಂತದ್ದು ಈ ಪ್ರಕರಣದಲ್ಲಿ ಈಗಾಗಲೇ ಏನು ವಿನಯ್ ಅನ್ನೋರ ಮೊಬೈಲ್ನಲ್ಲಿ, ಅಂದ್ರೆ ಆ ಕೃತ್ಯ ನಡೆದಂತ ಸಂದರ್ಭದಲ್ಲಿ ವಿನಯ್ ಅವರು ತಮ್ಮ ಮೊಬೈಲ್ನಲ್ಲಿ ಶೂಟ್ ಮಾಡಿರುವಂತ ಒಂದು ವಿಡಿಯೋ ಇದೆ. ಆ ವಿಡಿಯೋ ಯಾರು ಕಳಿಸಿದ್ದು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿಲ್ಲ. ಯಾಕಂದ್ರೆ ವಿನಯ್ ಅವರ ಮೊಬೈಲ್ ನಂಬರ್ಗೆ ಆ ವಿಡಿಯೋ ಬರುತ್ತೆ. ಜೊತೆಗೆ ವಿನಯ್ ಅವರ ನಂಬರ್, ಅಂದ್ರೆ ಆ ಒಂದು ಮೊಬೈಲ್ ನಲ್ಲೂ ಕೂಡ ಸಾಕಷ್ಟು ನಂಬರ್ ಗಳನ್ನ ಡಿಲೀಟ್ ಮಾಡಿದ್ದಾರೆ. ಹಾಗಾಗಿ ಅದನ್ನು ಕೂಡ ರಿಟ್ರೀವ್ ಮಾಡಬೇಕಾಗುತ್ತೆ. ಹಾಗಾಗಿ ವಿನಯ್ ಇಲ್ಲಿವರೆಗೂ ಕೂಡ ಯಾರು ಅದನ್ನ ಕಳಿಸಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಚೂರು ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ. ಯಾಕಂದ್ರೆ ವಿನಯ್ ಮೊಬೈಲ್ ಸಿಕ್ತು ಅಂದ್ರೆ ಆ ಮೊಬೈಲ್ ಅನ್ನ FSL ಗೆ ಕಳಿಸಬಹುದು, ಆದ್ರೆ ಮೊಬೈಲ್ ಕೂಡ ಸಿಕ್ಕಿಲ್ಲ. ಜೊತೆಗೆ ವಿನಯ್ ಯಾರು ಆ ಒಂದು ವಿಡಿಯೋವನ್ನ ಕಳಿಸಿದ್ದು ಅನ್ನೋದ್ರ ಬಗ್ಗೆ ಕೂಡ ಸರಿಯಾದ ಮಾಹಿತಿಯನ್ನ ಕೊಟ್ಟಿಲ್ಲ. ಜೊತೆಗೆ ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ ಧನರಾಜ್ ಎಲೆಕ್ಟ್ರಿಕಲ್ ಟಾರ್ಚ್ ಏನಿದೆ, ಅಂದ್ರೆ ಎಲೆಕ್ಟ್ರಿಕಲ್ ಟಾರ್ಚ್ ಏನಿದೆ, ಆ ಶಾಕ್ ಕೊಟ್ಟಿದ್ದಂತ ರೇಣುಕಾಸ್ವಾಮಿಗೆ ಶಾಕ್ ಕೊಟ್ಟಿದ್ದಂತ ಟಾರ್ಚ್, ಆ ಟಾರ್ಚ್ ಇಲ್ಲಿ ಖರೀದಿ ಮಾಡಿದ್ದು ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೂ ಕೂಡ ಆ ಒಂದು ವಿಚಾರವನ್ನ ಬಾಯ್ಬಿಟ್ಟಿಲ್ಲ. ಹಾಗಾಗಿ ಧನರಾಜ್ ಅವರ ವಿಚಾರಣೆ ಕೂಡ ಒಂದು ಕಡೆ ನಡೀತಾ ಇದೆ. ಅಂದ್ರೆ ಎಲೆಕ್ಟ್ರಿಕಲ್ ಟಾರ್ಚ್ ಯಾರು ಕೊಟ್ಟಿದ್ದು ಅಥವಾ ಎಲ್ಲಿಂದ ಖರೀದಿ ಮಾಡಿದ್ದು ಅನ್ನೋದ್ರ ಬಗ್ಗೆ ಧನರಾಜ್ ಇಲ್ಲಿಯವರೆಗೂ ಕೂಡ ಬಾಯ್ಬಿಟ್ಟಿಲ್ಲ. ಜೊತೆಗೆ ಪ್ರಮುಖವಾಗಿರುವಂತದ್ದು ಪ್ರದೋಷ್ ಜೊತೆಯಲ್ಲಿ ಈ ಘಟನೆ ನಡೆದ ಬಳಿಕ ಯಾರು ಪದೇ ಪದೇ ಆ ಒಂದು ಜಾಗಕ್ಕೆ, ಅಂದ್ರೆ ಇನ್ಸಿಡೆಂಟ್ ನಡೆದಂತಹ ಜಾಗಕ್ಕೆ ಯಾರು ಪದೇ ಪದೇ ಹೋಗಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಇಲ್ಲಿಯವರೆಗೂ ಕೂಡ ಯಾವುದೇ ಮಾಹಿತಿಯನ್ನ ಹೊರಹಾಕಿಲ್ಲ. ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ವಿಚಾರಣೆಯನ್ನ ನಡೀತಾ ಇದ್ರೆ, ಮತ್ತೊಂದು ಕಡೆ ರೇಣುಕಾಸ್ವಾಮಿ ಮೊಬೈಲ್, ಅಂದ್ರೆ ಇಲ್ಲಿಯವರೆಗೂ ಕೂಡ ರೇಣುಕಾಸ್ವಾಮಿ ಮೊಬೈಲ್ ಪತ್ತೆಯಾಗಿಲ್ಲ. ಆತನ ಮೊಬೈಲ್ ಇಲ್ಲಿ ಸಾಕಷ್ಟು ಕ್ರೂಷಿಯಲ್ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ಆತನ ಮೊಬೈಲ್ಗೆ ಯಾರೆಲ್ಲ ಕರೆ ಮಾಡಿದ್ರು, ಯಾಕಂದ್ರೆ ಕಿಡ್ನಾಪ್ ಮಾಡಿದಂತಹ ಕಿಡ್ನಾಪ್ನ ಮಾಸ್ಟರ್ ಮೈಂಡ್ ರಾಘವೇಂದ್ರ ಮೊಬೈಲ್ ಕೂಡ ಇಲ್ಲಿಯವರೆಗೂ ಕೂಡ ಪತ್ತೆಯಾಗಿಲ್ಲ. ಹಾಗಾಗಿ ಅಲ್ಲಿ ರಾಘವೇಂದ್ರ ಹಾಗೆ ರೇಣುಕಾಸ್ವಾಮಿ ನಡುವೆ ನಡೆದಂತ ಮಾತುಕತೆ ಆಗಿರ್ಬೋದು, ಅಥವಾ ಈ ಹಿಂದೆ ರೇಣುಕಾಸ್ವಾಮಿಗೆ ಯಾರೆಲ್ಲ ಕರೆ ಮಾಡಿದ್ರು ಅನ್ನೋದು ರೇಣುಕಾಸ್ವಾಮಿ ಅವರ ಮೊಬೈಲ್ ನಿಂದ ಗೊತ್ತಾಗುತ್ತೆ. ಹಾಗಾಗಿ ಸದ್ಯ ಈ 4 ಪ್ರಶ್ನೆಗಳಿಗೆ ಇನ್ನೂ ಕೂಡ ಯಾವುದೇ ರೀತಿಯ ಉತ್ತರ ಸಿಕ್ಕಿಲ್ಲ. ಹಾಗಾಗಿ ಸದ್ಯ ಪೊಲೀಸರು ಕೂಡ ಈ ಒಂದು 4 ಆಂಗಲ್ ನಲ್ಲಿ ಈಗಾಗಲೇ ವರ್ಕೌಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಸದ್ಯ ಮುಂದಿನ ಹಂತದಲ್ಲಿ ಮತ್ತೆ ಪ್ರದೋಷ್ ಆಗಿರ್ಬೋದು, ಧನರಾಜ್ ಆಗಿರ್ಬೋದು, ಅಥವಾ ಈಗಾಗಲೇ ವಿನಯ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೆ ಸಿದ್ಧತೆಯನ್ನ ಅಥವಾ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.